ಹಲೋ ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಸರ್ಕಾರದಿಂದ ಉಚಿತವಾಗಿ 5 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಅದರಿಂದ ಈ ಒಂದು ಕಾರ್ಡನ್ನ ನೀವು ಮಾಡಿಸಿದ್ರೆ ಅಂತಂದರೆ ನಿಮಗೆ ಉಚಿತವಾಗಿ 5 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಕೂಡ 5 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಡ್ ಹೆಸರೇನಂತ ಹೇಳಿ ಕೂಡ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಕಾರ್ಡನ್ನ ನೀವು ಮಾಡಿಸ್ಬೇಕು ಅಂತಂದರೆ ಈ ಒಂದು ಕಾರ್ಡ್ ಮಾಡಿಸೋದಕ್ಕೆ ನೀವು ಅರ್ಹರ ಅಲ್ವಾ ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಎಲ್ಲಿ ಹೋಗಿ ಅಪ್ಲೈನ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಇದೆಲ್ಲ ತಿಳ್ಕೋಬೇಕಂದ್ರೆ ನೀವೇನು ಮಾಡಬೇಕು ಹೇಳಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬಾರ್ದು, ಕೊನೆಯ ತನಕ ನೋಡಿ. ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ರಾಜ್ಯ ಸರ್ಕಾರದಿಂದ ಒಂದು ಕಾರ್ಡನ್ನು ಕೊಡ್ತಾ ಇದ್ದಾರೆ. ಆ ಒಂದು ಕಾರ್ಡ್ ಹೆಸರು ಬಂದುಬಿಟ್ಟು ಯಶಸ್ವಿನಿ ಕಾರ್ಡ್ ಅಂತೇಳಿ. ಸೊ ಇದು ಸಾಕಷ್ಟು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋವಂಥವ್ರಿಗೆ ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಶಸ್ವಿನಿ ಕಾರ್ಡ್ ನೀವೇನಾದರೂ ಮಾಡಿಸಿದ್ರಿ ಅಂತಂದರೆ ನಿಮಗೆ 5 ಲಕ್ಷವರೆಗೂ ಉಚಿತವಾಗಿ 5 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಈ ಯಶಸ್ವಿನಿ ಕಾರ್ಡು ಯಾವ ಥರ ಅಂತಂದರೆ ನಿಮಗೆ ಹಾಸ್ಪಿಟಲಲ್ಲಿ ಯಾರಾದರೂ ಅಡ್ಮಿಟ್ ಆಗಿದ್ದರೆ ಅಥವಾ ಹಾಸ್ಪಿಟಲ್ದು ಏನೇ ಖರ್ಚಿದ್ರೂ ಕೂಡ ಅದು ಸರ್ಕಾರ ಭರಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನೀವೇನು ಮಾಡಬೇಕು, ಈ ಒಂದು ಯಶಸ್ವಿನಿ ಕಾರ್ಡನ್ನ ನೀವು ಮಾಡಿಸಿದೆ ಅಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಉಚಿತವಾಗಿ 5 ಲಕ್ಷ ರೂಪಾಯಿವರೆಗೂ ಕೂಡ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಯಾವುದೇ ರೀತಿಯ ನೀವು ಬಿಲ್ ಪೇ ಮಾಡೋದೇ ಬೇಡ. ಸೊ ಪೂರ್ತಿ ಕೂಡ ಇಲ್ಲಿ ಸರ್ಕಾರದವರೇ ಕೊಡ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಡು ಎಲ್ಲರೂ ಕೂಡ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು. ಸೊ ಈಗ 2025ನೇ ಸಾಲಿನಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಇದಕ್ಕೆ ಕೊನೆಯ ದಿನಾಂಕ ಯಾವುದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂತೇಳಿ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿದ್ರೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಕಾರ್ಡ್ಗೆ ಅರ್ಜಿ ಆಹ್ವಾನ ಆಲ್ರೆಡಿ ಮಾಡಿದ್ದಾರೆ. ಇದೇ ತಿಂಗಳು ಡಿಸೆಂಬರ್ 1ನೇ ತಾರೀಕಿಂದ ಆಲ್ರೆಡಿ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಇದನ್ನು ಡಿಸೆಂಬರ್ 31 ಒಳಗಡೆ 31ನೇ ತಾರೀಕು ಒಳಗಡೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಆದಷ್ಟು 31ನೇ ತಾರೀಕು ಒಳಗಡೆ ಹಾಕಿ ಅಂತಲೇ ಹೇಳ್ತೀನಿ. ಯಾಕಂದರೆ ಕೊನೆಯ ದಿನಾಂಕ ಬಂದುಬಿಟ್ಟು ಡಿಸೆಂಬರ್ 31ನೇ ತಾರೀಕೆ ಲಾಸ್ಟ್ ಡೇಟ್ ಇರೋವಂಥದ್ದು. ಸೊ ಆದಷ್ಟು ಯಶಸ್ವಿನಿ ಕಾರ್ಡ್ ಪಡ್ಕೋಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿರ್ತಾರೆ ಅಂಥವ್ರು 31ನೇ ತಾರೀಕು ಒಳಗಡೆ ಅಪ್ಲಿಕೇಶನ್ ಹಾಕಿ. ಸೊ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಬೇರೆ ಯೋಜನೆಗಳೆಲ್ಲ ನಾವೇನು ಮಾಡ್ತಾಯಿದ್ವಿ ಅಂದರೆ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು ಅಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕ್ತಾಯಿದ್ವಿ. ಸೊ ಈ ಒಂದು ಕಾರ್ಡನ್ನ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಹತ್ರದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗೆ ಹೋಗಿ ನೀವು ಈ ಥರ ಯಶಸ್ವಿನಿ ಕಾರ್ಡನ್ನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವರೇ ನಿಮಗೆ ಇದ್ರ ಬಗ್ಗೆ ಕೂಡ ಎಲ್ಲ ಲಿಂಕ್ ಎಲ್ಲ ಅವ್ರ ಹತ್ರನೇ ಇರುತ್ತೆ ಆಲ್ರೆಡಿ. ಸೊ ಈ ಥರ ಯಶಸ್ವಿನಿ ಕಾರ್ಡ್ಗೆ ನಾವು ಅಪ್ಲೈ ಮಾಡಬೇಕು ಅಂತಂದರೆ ಅವರು ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ಬರೀ 100 ರೂಪಾಯಿ ಮಾತ್ರ ಖರ್ಚಾಗುವಂಥದ್ದು. ಸೊ ಎಲ್ಲ ವರ್ಗದವ್ರಿಗೂ ಅಂದರೆ ಎಲ್ಲ ಕ್ಯಾಸ್ಟ್ ಏನಿರ್ತಾರೆ, ಸೊ ಯಾವುದೇ ಒಂದು ಧರ್ಮ ಆಗಿರ್ಬೋದು, ಸೊ ಎಲ್ಲರಿಗೂ ಕೂಡ 100 ರೂಪಾಯಲ್ಲಿ ಚಾರ್ಜನ್ನು ಮಾಡ್ತಾರೆ. ಅದು SC ಆಗಿದ್ರೆ ಅಂತಂದರೆ ಅಂಥವ್ರಿಗೆ ಫ್ರೀ ಆಫ್ ಕಾಸ್ಟ್, ಅಂದರೆ ಯಾವುದೇ ರೀತಿಯ ಒಂದು ಕಾಸ್ಟ್ ಇರೋದಿಲ್ಲ, ಯಾವುದೇ ರೀತಿಯ ದುಡ್ಡನ್ನು ತೊಗೊಳ್ಳದೆ ಫ್ರೀಯಾಗಿ ಅವರು ಅರ್ಜಿಯನ್ನು ಹಾಕಿ ಕೊಡ್ತಾರೆ. ಈ ಒಂದು ಕಾರ್ಡನ್ನ ನೀವು ಮಾಡಿಸ್ಬೇಕು ಅಂದರೆ ಇಲ್ಲಿ 3 ಇದಿಟ್ಟಿದ್ದಾರೆ, ಕಂಡೀಷನ್ಗಳಿಟ್ಟಿದ್ದಾರೆ. ಏನು ಕಂಡೀಷನ್ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಒಂದು ಕಾರ್ಡನ್ನ ನೀವೇನಾದರೂ ಮಾಡಿಸ್ಬೇಕು ಅಂದರೆ ನಿಮ್ಮ ವಯಸ್ಸು ಬಂದುಬಿಟ್ಟು 75 ವರ್ಷದ ಮೇಲೆ ದಾಟಿರಬಾರ್ದು. ಅಂಥ ಒಳಗಡೆ ಇರೋವಂಥ ಎಲ್ಲ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಡನ್ನ ಮಾಡಿಸ್ಬೇಕು. ಸೊ ಈಗ ನೀವು ಹೇಳ್ಬೋದು ಎಲ್ಲರೂ ಯಶಸ್ವಿನಿ ಕಾರ್ಡ್ ಅಂದರೆ ಎಲ್ಲರೂ ಮನೇಲಿರುವಂಥ ಎಲ್ಲ ಸದಸ್ಯರು ಮಾಡಿಸ್ಬೇಕಾ ಅಂತೇಳಿ. ಸೊ ಮನೇಲಿರುವಂಥ ಎಲ್ಲ ಸದಸ್ಯರು ಮಾಡಿಸೋ ಅವಶ್ಯಕತೆ ಇಲ್ಲ. ಯಾರಾದ್ರೂ ಒಬ್ಬರು ಮಾಡಿಸಿದ್ರೆ ಸಾಕು. ಒಬ್ಬರು ಮಾಡಿಸಿದ್ರೆ ಎಲ್ಲರೂ ಕೂಡ ಅದು ಅಪ್ಲೈ ಆಗುತ್ತೆ. ಕಂಡೀಷನ್ ಏನಪ್ಪ ಅಂತಂದರೆ ನೀವು ಸರ್ಕಾರಿ ನೌಕರರಾದರೂ ಇರಲಿ ಅಥವಾ ಪ್ರೈವೇಟ್ ಕಂಪನಿಲಾದರೂ ವರ್ಕ್ ಮಾಡ್ತಾರೆ. ಸೊ ನಿಮ್ಮ ಸಂಬಳ ಬಂದುಬಿಟ್ಟು 30,000ಕ್ಕಿಂತ ಕೆಳಗಡೆ ಇರಬೇಕು. ಅದ್ರ ಮೇಲ್ಗಡೆ ಇತ್ತಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಈ ಒಂದು ಯಶಸ್ವಿನಿ ಕಾರ್ಡ್ ಬರೋಲ್ಲ. ಸೊ ನಿಮ್ಮ ಕುಟುಂಬದಲ್ಲಿ ಯಾರೇ ಇದ್ದರೂ ಕೂಡ, ಅಂದರೆ ಈಗ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಗೌರ್ಮೆಂಟ್ ಜಾಬ್ ಅಥವಾ ಯಾರಾದರೂ ಆಗಿ 30,000 ಮೇಲೆ ಸ್ಯಾಲ್ರಿ ತೊಗೊಳ್ತಾ ಇದ್ದಾರೆ ಅಂದರೆ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಯಶಸ್ವಿನಿ ಕಾರ್ಡ್ ಸಿಗಲ್ಲ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ. ಈಗ ನೀವು ಕೇಳ್ಬೋದು ಈ ಒಂದು ಕಾರ್ಡನ್ನ ಮಾಡಿಸಿದ್ವಿ ಅಂತಂದರೆ ಲೈಫ್ ಟೈಮ್ ವ್ಯಾರಂಟಿನ, ಲೈಫ್ ಟೈಮ್ವರೆಗೂ ಕೂಡ ಈ ಒಂದು ಕಾರ್ಡನ್ನ ಯೂಸ್ ಮಾಡ್ಬೋದಾ ಅಂತೇಳಿ ನೀವು ಕೇಳೋದಾದರೆ ಈ ಒಂದು ಕಾರ್ಡನ್ನ ನೀವು ಮಾಡಿಸಿದ್ರಿ ಅಂತಂದರೆ ಅದು 1 ವರ್ಷ ತನಕ ಮಾತ್ರ ಇರುತ್ತೆ ಅಷ್ಟೇ. ಇದರ ವ್ಯಾಲಿಡಿಟಿ ಬಂದುಬಿಟ್ಟು 1 ವರ್ಷ ತನಕ ಮಾತ್ರ ಇರುತ್ತೆ. ಆಮೇಲೆ ಮಾಡಿಸ್ಬೇಕಾ ಅಂತ ಹೇಳಿ ನೀವು ಕೇಳಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲ, ಅದನ್ನು ರಿನ್ಯೂವಲ್ ಮಾಡಿಸ್ಕೊಳ್ತಾ ಹೋಗಬೇಕಾಗತ್ತೆ. ವರ್ಷಕ್ಕೂ ಕೂಡ ನಾವು ರಿನ್ಯೂವಲ್ನ ಮಾಡಿಸ್ಕೋಬೇಕಾಗತ್ತೆ. ಸೊ ಮಾಡಿಸ್ಕೊಳ್ತಾನೆ ಹೋಗ್ತಾ ಇರಬೇಕಂದ್ರೆ ಎಲ್ಲಿವರೆಗೂ 75ನೇ ವರ್ಷವಾಗೋವರೆಗೂ ಕೂಡ ರಿನ್ಯೂವಲ್ ಮಾಡಿಸ್ತಾನೆ ಹೋಗಬೇಕಾಗತ್ತೆ. ಈ ಒಂದು ಕಾರ್ಡನ್ನ ಒಂದು ಸಾರಿ ಮಾಡಿದ್ರೆ ಸಾಕು. ಎಲ್ಲ ಡಾಕ್ಯುಮೆಂಟ್ಸ್ ಇದ್ದು ನೀವೇನಾದರೂ ಇದಕ್ಕೆ ಅರ್ಹರಾಗಿದ್ರಿ ಅಂತಂದರೆ, ನೀವೇನಾದರೂ ಯಶಸ್ವಿನಿ ಕಾರ್ಡ್ ಮಾಡಿಸಿದ್ರಿ ಅಂತಂದರೆ ನಿಮ್ಮದು 5 ಲಕ್ಷದವರೆಗೂ ಕೂಡ ನಿಮ್ಮ ಒಂದು ಟ್ರೀಟ್ಮೆಂಟನ್ನು ಸರ್ಕಾರ ಅವರು ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದು ಎಷ್ಟಾಗಿರೋ ಅವ್ರ ಬಗ್ಗೆ 5 ಲಕ್ಷ ಆಗಿದ್ದರೆ 5 ಲಕ್ಷನೂ ಕೂಡ ಸರ್ಕಾರದವರು ನಿಮಗೆ ಕೊಡ್ತಾರೆ. ಸೊ ನಿಮ್ಮ ಒಂದು ಟ್ರೀಟ್ಮೆಂಟ್ ಎಲ್ಲ ಖರ್ಚು ಯಾವುದೇ ರೀತಿಯ ಒಂದು ಸಮಸ್ಯೆ ಆಗಿದ್ದರೂ ಸರಿ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಅಂತಲೇ ಸರಿ, ಅದ್ರ ಬಗ್ಗೆ ಅಲ್ಲಿ ಹೋಗ್ಬಿಟ್ಟು ನೀವು ಈ ಥರ ಯಶಸ್ವಿನಿ ಕಾರ್ಡ್ ತೋರಿಸಿದ್ರೆ ನಿಮಗೆ ಪೂರ್ತಿಯಾಗಿ ಟ್ರೀಟ್ಮೆಂಟ್ ಫ್ರೀ ಆಫ್
ಫ್ರೀ ಆಫ್ ಕಾಸ್ಟ್ ಅಂತಾರಲ್ಲ ಆ ಥರ ಯಾವುದೇ ರೀತಿಯ ಒಂದು ರೂಪಾಯಿನೂ ನಿಮ್ಮ ಹತ್ರ ಪಡ್ಕೊಳ್ಳದೆ ಎಲ್ಲದನ್ನೂ ಕೂಡ ಉಚಿತವಾಗಿ ಎಲ್ಲ ಒಂದು ಟ್ರೀಟ್ಮೆಂಟ್ ಕೂಡ ಮಾಡ್ತಾರೆ. ಸೊ ಆ ಒಂದು ಯಶಸ್ವಿನಿ ಕಾರ್ಡಲ್ಲಿ ನಂಬರ್ ಇರುತ್ತಲ್ಲ, ಸೊ ಯಾವ ಥರ ನಮ್ಮ ಹತ್ರ ATM ನಂಬರ್ ಇರುತ್ತೋ ಆ ಥರ ಕೂಡ ಯಶಸ್ವಿನಿ ಕಾರ್ಡಲ್ಲೂ ಕೂಡ ನಂಬರ್ ಇರುತ್ತೆ. ಆ ನಂಬರ್ನ ಉಪಯೋಗಿಸ್ಕೊಬಿಟ್ಟು ಅಂದರೆ ಆ ನಂಬರ್ನ ಅವರು ಎಂಟರ್ ಮಾಡಿಕೊಂಡು ಸರ್ಕಾರದಿಂದ ಅವರು ಹಣವನ್ನು ತೊಗೊಳ್ತಾರೆ. ಸೊ ಇದು ಯಾವುದೇ ರೀತಿಯ ಒಂದು ಫ್ರೀ ಆಫ್ ಕಾಸ್ಟ್ ಅಂತಾರಲ್ಲ ಆ ಥರ ಯಾವುದೇ ರೀತಿಯ ನೀವು ಹಣವನ್ನು ಖರ್ಚು ಮಾಡದೆ ನಿಮ್ಮ ಒಂದು ಉಚಿತವಾಗಿ ಚಿಕಿತ್ಸೆಯನ್ನು ಕೂಡ ನೀವು ಪಡ್ಕೋಬೋದು. ಸೊ ಹಾಗಾಗಿಬಿಟ್ಟು ಯಶಸ್ವಿನಿ ಕಾರ್ಡನ್ನ ಆದಷ್ಟು ಎಲ್ಲರೂ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸೊ ಯಶಸ್ವಿನಿ ಕಾರ್ಡ್ ಯಾರೆಲ್ಲ ಮಾಡಿಸ್ಕೋಬೇಕು ಅಂದ್ಕೊಂಡಿರ್ತಾರೆ, ಸೊ ಏನೇನೆಲ್ಲ ಅರ್ಹತೆಗಳನ್ನ ಹೇಳಿದೆ, ಸೊ ಏನೆಲ್ಲ ನಾನು ಇದೆಲ್ಲ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಕೂಡ ನೀವು ಯಶಸ್ವಿನಿ ಕಾರ್ಡನ್ನ ನೀವು ಪಡ್ಕೋಬೋದು. ಅಪ್ಲಿಕೇಶನ್ನ ಹಾಕಿಬಿಟ್ಟು ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿ ಕೂಡ ಅದನ್ನು ನೀವು ಹತ್ರದಲ್ಲಿರುವಂಥ ನಿಮ್ಮ ಒಂದು ಸೈಬರ್ ಸೆಂಟರ್ಗಳಿಗೆ ಹೋಗಿ ಕೇಳಿದ್ರೆ ಅವ್ರು ನಿಮ್ಗೆ ಹೇಳ್ತಾರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತೇಳಿ. ಸೊ ಆ ಡಾಕ್ಯುಮೆಂಟ್ಗಳನ್ನ ತೊಗೊಂಡು ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.